ಗಳು ಸೇನೆಯ ವಿವರ ಇಷ್ಟಲ್ಲೇ ಬರುವುದಿದೆ. ಇದರ ಜೊತೆಗೇ ಇವತ್ತು ಕ್ಯಾಬಿನೆಟ್ ಸಭೆಯನ್ನು ಕರೆದಿದ್ದಾರೆ ನರೇಂದ್ರ ಮೋದಿ ಅವರು. ಬೆಳಗ್ಗೆ 11 ಗಂಟೆಗೆ ಕ್ಯಾಬಿನೆಟ್ ಮೀಟಿಂಗ್ ಆಗ್ತಾ ಇದೆ. ಬೆಳಗ್ಗೆ 11 ಗಂಟೆಗೆ ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಸಭೆಯನ್ನು ಮಾಡ್ತಾ ಇದ್ದಾರೆ. 3 ಸೇನೆಗಳ ಮುಖ್ಯಸ್ಥರೊಂದಿಗೆ ಸಭೆಯನ್ನು ಮಾಡ್ತಾ ಇದ್ದಾರೆ. ವಾಯುಸೇನೆ, ಭೂಸೇನೆ, ನೌಕಾಸೇನೆ ಜೊತೆಗೆ ಮೀಟಿಂಗ್ ಇರುತ್ತೆ. ಈ ಕಾರ್ಯಾಚರಣೆಯ ಬಗ್ಗೆ 3 ಸೇನೆಗಳ ಮುಖ್ಯಸ್ಥರ ಕಡೆಯಿಂದ ಮಾಹಿತಿ ಇರುತ್ತೆ. ಆಲ್ರೆಡಿ ಇದಕ್ಕಿಂತ ಸಾಕಷ್ಟು ಮುಂಚಿತವಾಗಿಯೇ 3 ಸೇನೆಗಳ ಮುಖ್ಯಸ್ಥರುಗಳಿಗೆ ಒಂದು ರೀತಿಯಲ್ಲಿ ಪೂರ್ತಿ ಸ್ವತಂತ್ರವನ್ನು ಕೊಡಲಾಗಿತ್ತು. ನಿಮ್ಮ ಕಾರ್ಯಾಚರಣೆ ನೀವು ಮಾಡಿ, ನಾವು ಇದರಲ್ಲಿ ಎಲ್ಲಿಯೂ ಕೂಡ ಹಸ್ತಕ್ಷೇಪ ಅಥವಾ ಮಧ್ಯಪ್ರವೇಶವನ್ನು ನಾವು ಮಾಡಲ್ಲ. ಅದೇ ಪ್ರಕಾರವಾಗಿ ಇವತ್ತು ಭಾರತೀಯ ಸೈನ್ಯ ತಾನು ಪಾಕಿಸ್ತಾನದ ನೆಲಕ್ಕೆ ಕಾಲಿಡದೇನೆ ಬರೀ ಕ್ಷಿಪಣಿಗಳನ್ನು ಉಡಾಯಿಸುವ ಮೂಲಕ ಪಾಕಿಸ್ತಾನದ ಪ್ರಮುಖವಾಗಿರತಕ್ಕಂತಹ 9 ನೆಲೆಗಳ ಮೇಲೆ 3 ಉಗ್ರಗಾಮಿ ಸಂಘಟನೆಗಳಿಗೆ ಸಂಬಂಧಪಟ್ಟಂತಹ 100 ಜನರನ್ನು ನರಕಕ್ಕೆ ಕಳಿಸ್ಕೊಟ್ಟಿದೆ. ರಾಜನಾಥ್ ಸಿಂಗ್ಗೆ ಮಾಹಿತಿಯನ್ನು ಕೊಡಲಿದ್ದಾರೆ ಇವತ್ತು ಸೇನಾ ಮುಖ್ಯಸ್ಥರು. ಇದೇ ವೇಳೆ ಮುಂದಿನ ನಡೆಯ ಬಗ್ಗೆ ಕೂಡ ಸಚಿವರು ಚರ್ಚೆ ಮಾಡಲಿದ್ದಾರೆ. ಮುಂದೆ ಏನು ಕಥೆ, ಒಂದು ವೇಳೆ ಪಾಕಿಸ್ತಾನ ರಿಟಾಲಿಯೇಷನ್ ಅಟ್ಯಾಕನ್ನು ಮಾಡಿದ್ರೆ, ಪ್ರತಿರೋಧದ ದಾಳಿಯನ್ನು ಮಾಡಿದ್ರೆ ಭಾರತ ಏನು ಮಾಡಬೇಕಾವಾಗ? LOC ಈಗ ಅದು ಎಕ್ಸಿಸ್ಟಿಂಗ್ ಇಲ್ಲ ಈಗ, ಕಾರಣ ಶಿಮ್ಲಾ ಒಪ್ಪಂದವನ್ನು ನಾವೆಲ್ಲ ಕ್ಯಾನ್ಸಲ್ ಮಾಡಿಕೊಂಡ ಮೇಲೆ, ನಿಮಗೂ ನಮಗೂ ಇನ್ಯಾವ ಒಪ್ಪಂದನೂ ಇಲ್ಲಪ್ಪ ಅಂತ ಹೇಳಿದ ಮೇಲೆ ಲೈನ್ ಆಫ್ ಕಂಟ್ರೋಲ್ ಅನ್ನೋ ಲೈನ್ ಕೂಡ ಇರಲ್ಲ. ಇನ್ನು ಅದೊಂಥರ ಅಪ್ರಸ್ತುತ ಆಗಿಬಿಡುತ್ತೆ, ಆ ಶಬ್ದವೇ ಅಪ್ರಸ್ತುತ ಆಗಿಬಿಡುತ್ತೆ. ಆ ರೀತಿಯಲ್ಲಿ ಸನ್ನಿವೇಶದಲ್ಲಿ ಸದ್ಯಕ್ಕೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಿಚುಯೇಷನ್ ಎಸ್ಕಲೇಟ್ ಆಗಿರ್ತಕ್ಕಂಥದ್ದು, ಪರಿಸ್ಥಿತಿ ಉದ್ವಿಗ್ನವಾಗಿರ್ತಕ್ಕಂಥದ್ದು ಗಡಿಗಳಲ್ಲಿ ಅಂತ ಹೇಳಿ. ಸೊ ಇದೀಗ ನೀವೇನು ಈಗ ಈ ಫುಟೇಜಲ್ಲಿ ನೋಡ್ತಾ ಇದ್ದೀರಲ್ಲ, ಇದೀಗ ನಾನು ಒಂದಾದ್ಮೇಲೆ ಒಂದು ಫುಟೇಜ್ಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ಫುಟೇಜ್ಗಳಲ್ಲಿ ಯಾವ ರೀತಿಯಲ್ಲಿ ಮಿಸೈಲ್ ಸ್ಟ್ರೈಕ್ ಆಗಿದೆ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ, ನೀವು ನೋಡ್ತಾ ಹೋಗ್ಬೋದು. ನೋಡಿ, ಇಲ್ಲಿ ಈ ದೃಶ್ಯ ನೋಡ್ಕೊಳ್ಳಿ ನೀವು. ಈ ರೀತಿಯಲ್ಲಿ ಭಾರತ ಬೆಳಗ್ಗೆ ಉಗ್ರಗಾಮಿಗಳು ಸಣ್ಣ ನಿದ್ರೆಯಲ್ಲಿದ್ದರೋ ಇಲ್ಲ 15 ದಿನಗಳಿಂದ ನಿದ್ರೆನೇ ಬಿಟ್ಟಿದ್ರೋ ಗೊತ್ತಿಲ್ಲ, ಬಂದಿದ್ದು ಇಲ್ಲ ಆಯಿತು, ದಾಳಿ ಮಾಡಿದ್ದಾಯಿತು, ಹೋದ್ರಲ್ಲ. ನೋಡಿ, ಭಾರತ ಈ ಥರ ಉತ್ತರ ಕೊಟ್ಟಿದೆ. ಭಾರತದ ಉತ್ತರ ಈ ಥರ ಇರುತ್ತೆ. ಇದೇ ಪಾಕಿಸ್ತಾನದ JF-17 ಯುದ್ಧ ವಿಮಾನ. ಇದು ಚೈನಾ ನಿರ್ಮಿತ ರಷ್ಯಾ ಎಂಜಿನ್ ಒಳಗೊಂಡಂಥ ಯುದ್ಧ ವಿಮಾನ ಇದು. ನೋಡಿ, ಪಾಕಿಸ್ತಾನ ಉಗ್ರ ನೆಲೆಗಳಲ್ಲೂ ಕೂಡ ಒಂದು ಸೇನಾ ವಿಮಾನ ಇಟ್ಟಿರುತ್ತೆ ಅಂತ ಹೇಳಿದ್ರೆ, ಪಾಕಿಸ್ತಾನದಲ್ಲಿ ಸೈನ್ಯ ಯಾವುದು? ಹಾಗಾದರೆ ಉಗ್ರ ನೆಲೆಗಳು ಯಾವುದು? ಸೈನಿಕರು ಯಾರು? ಉಗ್ರರು ಯಾರು? ಉಗ್ರರೇ ಸೈನಿಕರ, ಸೈನಿಕರೇ ಉಗ್ರರ? ಉಗ್ರರೇ ಸೈನಿಕರು, ಸೈನಿಕರೇ ಉಗ್ರ. ನೋಡಿ, ಅಲ್ಲೊಂದು ವಿಮಾನ ಕಾಣಿಸ್ತಾ ಇದೆ, ನೀವು ಗಮನಿಸಬಹುದು ಅದನ್ನು. ಇಂಥ ನೆಲೆಗಳ ಮೇಲೆ ಭಾರತ ಹೊಡೆದಿರೋದು. ಅಟ್ ದ ಸೇಮ್ ಟೈಮ್ ಅಂತಾರಾಷ್ಟ್ರೀಯ ಸಮುದಾಯಗಳಿಗೆ, ಬೇರೆ ಬೇರೆ ದೇಶಗಳಿಗೆ ಸ್ಪಷ್ಟವಾಗಿ ಕೇಳಿಸುವಂತೆ ಭಾರತ ಸಂದೇಶವನ್ನು ಕೊಟ್ಟಿದೆ. ಪಾಕಿಸ್ತಾನದ ಮಿಲಿಟರಿ ನೆಲೆಗಳು ಆಗಲಿ, ಪಾಕಿಸ್ತಾನದ ನಾಗರಿಕರಾಗಲಿ ಗುರಿಯಾಗಿಸಿಕೊಂಡು ಭಾರತ ದಾಳಿಯನ್ನು ಮಾಡಿಲ್ಲ. ಭಾರತ ದಾಳಿ ಮಾಡಿದರೆ ಉಗ್ರ ನೆಲೆಗಳನ್ನು ಮಾತ್ರ ಗುರಿಯಾಗಿಸಿಕೊಂಡು ಭಾರತ ಮಾಡಿರ್ತಕ್ಕಂಥ ದಾಳಿ ಇದು ಪಾಕಿಸ್ತಾನದ ಮೇಲಿನ ಯುದ್ಧವಲ್ಲ ಅಂಥೇಳಿ ತುಂಬ ಸ್ಪಷ್ಟ ಸರಳ ಶಬ್ದಗಳಲ್ಲಿ ಭಾರತ ಆಪರೇಷನ್ ಸಿಂಧೂರವನ್ನು ಮಾಡಿ ಮುಗಿಸಿದೆ. ಮುಗಿದಿದೆಯಾ? ಮೊದಲನೇ ಅಧ್ಯಾಯನ, ಮೊದಲನೇ ಹೆಜ್ಜೆನ ಇನ್ನಷ್ಟೇ ಗೊತ್ತಾಗಬೇಕಿದು. ಬ್ರೀಫಿಂಗ್ ಬರುತ್ತಲ್ಲ ಸೇನೆ ಕಡೆಯಿಂದ, ಪಾಕಿಸ್ತಾನ ಏನು ಮಾಡ್ತಾರೆ, ಈಗ ಏನು ಮಾಡಬಹುದು, ಇದರ ಆಧಾರದ ಮೇಲೆ ಭಾರತದ ನಡೆ ಕೂಡ ನಿಗದಿಯಾಗಿರುತ್ತೆ. ಹಾಗಾದರೆ 3 ಸಂಘಟನೆಗಳ 9 ನೆಲೆಗಳನ್ನು ಉಡಾಯಿಸಿಬಿಟ್ರೆ ಧ್ವಂಸ ಅಲ್ಲಿಗೆ ಮುಗಿದು ಹೋಗುತ್ತಾ ಅಂತ ಕೂಡ ಒಂದು ಪ್ರಶ್ನೆ ಇದೆ. ಮುಗಿಯಲ್ಲ. ಭವಾಲ್ಪುರ ಜೈಷ್ ಎ ಮೊಹಮ್ಮದ್ನ ಪ್ರಧಾನ ಕಚೇರಿ ಪಾಕಿಸ್ತಾನ ದಕ್ಷಿಣದ ಪಂಜಾಬ್ನಲ್ಲಿ ಇದು ಬರುತ್ತೆ. ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಸಭೆ ಇದೆ. ಕೆಲವೇ ಕ್ಷಣಗಳಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಸಭೆ. 3 ಸೇನೆಗಳೊಂದಿಗೆ ಈ ಸಭೆ ನಿಗದಿಯಾಗಿದೆ. 3 ಸೇನೆಗಳ ಮುಖ್ಯಸ್ಥರಿರ್ತಾರೆ ಇಲ್ಲಿ, ಅವರೊಂದಿಗೆ ಸಭೆಯನ್ನು ಮಾಡುವರಿದ್ದಾರೆ. ವಾಯುಸೇನೆ, ಭೂಸೇನೆ, ನೌಕಾಸೇನೆ ಜೊತೆಯಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಮೀಟಿಂಗ್ ಇರುತ್ತೆ. ಕಾರ್ಯಾಚರಣೆಯ ಬಗ್ಗೆ ಅದನ್ನೇ ಹೇಳ್ತಾ ಇದ್ದಾರೆ, ಆರ್ಮಿ ಬ್ರೀಫಿಂಗ್ ಅಂತಾರೆ ಅದನ್ನು. ಆರ್ಮಿ ಬ್ರೀಫಿಂಗು ಇರುತ್ತೆ. ಇದೇ ಸಂದರ್ಭದಲ್ಲಿ ಸಚಿವರು ಕೂಡ ಮಾತಾಡ್ತಾರೆ. ಜೊತೆಗೆ ಆರ್ಮಿ ಮುಖ್ಯಸ್ಥರು ಕೂಡ ಈ ದಾಳಿಗೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳು ಇರುತ್ತೆ, ಹಲವು ಮಾಹಿತಿಗಳು ಇರಲ್ಲ. ಕೆಲವು ಎಲ್ಲ ಮಾಹಿತಿಗಳನ್ನು ಸೇರಿ ಅತಿ ಮುಖ್ಯ ಸಾರಾಂಶವನ್ನು ಸೇನಾ ಮುಖ್ಯಸ್ಥರುಗಳು ಬ್ರೀಫ್ ಮಾಡ್ತಾರೆ. ಅನೇಕ ಬಾರಿ ಎಷ್ಟು ಹೇಳಬೇಕೋ ಅಷ್ಟನ್ನು ಮಾತ್ರ ಹೇಳಿ ಸೇನೆ ಮುಗಿಸಿರುತ್ತೆ. ತುಂಬ ವಿವರಣೆಗಳನ್ನು ಕೊಡಲ್ಲ. ನಾವು ಏನು ಮಾಡಿದ್ವಿ, ಯಾವ ಮಿಸೈಲ್ ಬಳಸ್ಕೊಂಡ್ವಿ, ಎಷ್ಟು ದೂರದಿಂದ ಹೊಡೆದ್ವಿ, ನಮ್ಮದು ಈ ರೀತಿ ಕ್ಷಿಪಣಿ ಉಡ್ಡಯನ ವ್ಯವಸ್ಥೆ ನಮ್ಮಲ್ಲಿ ಇಟ್ಕೊಂಡಿದ್ವಿ, ನಾವು ಇದೆಲ್ಲ ಡೀಟೇಲ್ಸ್ ಕೊಡಲ್ಲ. ಅಲ್ಲಿ ದಾಳಿ ಮಾಡಿದ್ವಿ, ಇಂಥ ಪ್ಲೇಸ್ ಇತ್ತು, ಇಷ್ಟು ಜನ ಸತ್ತಿರಬಹುದು, ನಮಗೆ ಆರಂಭದ ಮಾಹಿತಿ ಇದೆ, ಇಷ್ಟನ್ನು ಹೇಳಬಹುದಾಗುತ್ತೆ. ಅದನ್ನು ಕೆಲವೇ ಕ್ಷಣಗಳಲ್ಲಿ ನಿರೀಕ್ಷೆ ಮಾಡಲಾಗ್ತಾ ಇದೆ ಈ ಒಂದು ಬ್ರೀಫಿಂಗನ್ನು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ಸಭೆಯನ್ನು. ನೋಡಿ, ನಾನು ಆಗಲೇ ಹೇಳ್ತಾ ಇದ್ದೆ, ಪಾಕಿಸ್ತಾನದ ಈ ಪ್ಲೇಸ್ಗಳಿದೆಯಲ್ಲ, ದಾಳಿಯಾಗಿರೋದೇನು ಪರಮ ಪವಿತ್ರ ನೆಲೆಗಳೇನಲ್ಲ, ಸದಾ
ಅಮಾಯಕರ ರಕ್ತವನ್ನು ಕುಡಿಬೇಕು ಅಂತ ಕಾಯ್ತಾ ಇರ್ತಾರಲ್ಲ, ಅಂಥ ರಕ್ತ ಪಿಪಾಸುಗಳ ಆವಾಸ ಸ್ಥಾನ ಇದು. ಇವತ್ತು ಭಾರತ ಉಡಾಯಿಸಿರೋದು ಪಾಕಿಸ್ತಾನದ ಉಗ್ರಗಾಮಿಗಳು, ಅರ್ಥಾತ್ ರಕ್ತ ಪಿಪಾಸುಗಳು, ನರಪಿಶಾಚಿಗಳು, ನರಹಂತಕರು, ರಕ್ತದಾಹಿಗಳು, ಅಪ್ರಚೋದಿತ ದಾಳಿಯನ್ನು ಅಮಾಯಕರ ಮೇಲೆ ಮಾಡುವಂತಹ ಕ್ರೂರರು, ಮತಿಹೀನರು, ಮತಿಗೇಡಿಗಳು, ರಣಹೇಡಿಗಳು, ಸದಾ ತೆರೆ ಮರೆಯಲ್ಲಿ ಯುದ್ಧ ಮಾಡುವಂತಹವರು, ಅದಕ್ಕೊಂದು ಯುದ್ಧ ಅಂತ ಹೆಸರನ್ನು ಕೊಡುವಂತಹವರು, ಪ್ರಾಕ್ಸಿ ವಾರ್, ಸೈನ್ಯ ಮಾಡದ ಯುದ್ಧವನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಂಡು ಮಾಡುವಂತಹ ಇಂಥ ನೆಲೆಗಳ ಮೇಲೆ ಭಾರತದ ಹೆಮ್ಮೆಯ ಸೈನ್ಯ ಬರೀ ಕ್ಷಿಪಣಿ ಉಡಾಯಿಸಿ ಈ ಕಥೆ ಮಾಡಿದೆ. ಹಬ್ಬಬ್ಬ ಅಂದರೆ 23 ನಿಮಿಷಗಳಲ್ಲಿ ಇಡೀ ದಾಳಿ ಮುಗಿದು ಹೋಗಿದೆ. 23 ನಿಮಿಷಕ್ಕೆ ಪಾಕಿಸ್ತಾನ ಇನ್ನೂ ಎಚ್ಚೆತ್ತುಕೊಂಡಿಲ್ಲ. 23 ನಿಮಿಷದಲ್ಲಿ ಭಾರತ ಮಾಡಿರ್ತಕ್ಕಂಥ ದಾಳಿ, ಇನ್ನು 23 ದಿನ ಭಾರತ ದಾಳಿ ಮಾಡಿಬಿಟ್ರೆ ಪಾಕಿಸ್ತಾನ ಅನ್ನೋದು ಮ್ಯಾಪಲ್ಲಿ ಇರುತ್ತಾ ಅಂತ ನನ್ನ ಪಾಯಿಂಟ್. 23 ನಿಮಿಷಕ್ಕೆ ಈ ಕಥೆ ಆಗಿದೆ ಪಾಕಿಸ್ತಾನದ್ದು. 23 ದಿನ ಮಾಡಿಬಿಟ್ರೆ, ಒಂದು ಮಾಹಿತಿ ಪ್ರಕಾರ ಪಾಕಿಸ್ತಾನ ಅಕಸ್ಮಾತ್ ಫುಲ್ ವಾರ್ ಸ್ಟಾರ್ಟ್ ಮಾಡಿಕೊಂಡ್ರೆ 4 ದಿನಗಳಿಗೆ ಪಾಕಿಸ್ತಾನದ ಯುದ್ಧ ಸಾಮಗ್ರಿಗಳು ಕಡಿಮೆ ಆಗಿಬಿಡ್ತವೆ, ಮುಗಿದು ಹೋಗ್ಬಿಡುತ್ತೆ ಅಂತ. 4 ದಿನಗಳಿಗೆ ಅಷ್ಟೇ ಸ್ಟಾಕ್ ಇರೋದಲ್ಲಿ ಅಂತ. ಅನ್ನವೇ ಇಲ್ಲ, ಅನ್ನ ಇಲ್ಲದೆ ಸೈನಿಕ ರಾಜೀನಾಮೆ ಕೊಟ್ಟಿದ್ದಾರೆ. ಅಲ್ಲಿ ಸರಿಯಾಗಿ ಊಟ ಹಾಕಲ್ಲ ಅಂತ ಹೇಳ್ತಾರೆ. 5,000 ಜನ, ನನಗೆ ಯುದ್ಧನೂ ಬೇಡ, ಅನ್ನ ಇಲ್ಲದೆ ಸಾಯ್ತಾ ಇದ್ದೀವಿ, ಗುಂಡು ತಿಂದು ಸಾಯೋಕ್ಕಾಗಲ್ಲಪ್ಪ ನಾವು, ಅನ್ನ ಇಲ್ಲ ಅಂದರೆ ನೀವು ಗುಂಡು ಕೊಡೋ ಕೆಲಸ ಮಾಡಬೇಡಿ, ನಮಗೆ ಡಿಸೈನ್ ಮಾಡಿ ಆಗಿದೆ. ಅಲ್ಲಿ ಕಾರ್ಯಾಚರಣೆಯ ಬಗ್ಗೆ ಸೇನಾ ಮುಖ್ಯಸ್ಥರು ಒಂದು ಕಡೆ ಮಾಹಿತಿಯನ್ನು ಕೊಡಲಿದ್ದಾರೆ. ಇವನು ಮಸೂದ್ ಅಜರ್ ಅಂತ ಒಬ್ಬ ಇದ್ದಾನೆ, ಇನ್ನೊಂದು ಪಿಶಾಚಿ ಇವನು. ಜೈಷ್ ಎ ಮೊಹಮ್ಮದ್ನ ಪ್ರಧಾನ ಕಚೇರಿ ಒಂದಲ್ಲಿತ್ತು. 2001ರ ಪಾರ್ಲಿಮೆಂಟ್ ಅಟ್ಯಾಕು, 2019ರ ಪುಲ್ವಾಮಾ ಅಟ್ಯಾಕ್ ಇತ್ತಲ್ಲ, ಇದಕ್ಕೆ ಸ್ಕೆಚ್ ಹಾಕಿದವನೇ ಇವನು ಮತ್ತು ಇವನ ಸಂಘಟನೆ. ಇನ್ನೊಂದು ಮುರಿಟ್ಕೆ ಅಂತ, ಲಷ್ಕರ್ ಎ ತೊಯ್ಬಾದ ನೆಲೆ ತರಬೇತಿ ಮೈದಾನ ಇದು. ಲಾಹೋರ್ನಿಂದ ನಾರ್ತ್ಗೆ ನೀವು ಹೋದರೆ 40 ಕಿಲೋಮೀಟರ್. ಲಾಹೋರ್ನ ನಾರ್ತ್ಗೆ ನೀವು ಒಂದು 45ರಿಂದ 50 ನಿಮಿಷ ಅಥವಾ 1 ಗಂಟೆ ಪ್ರಯಾಣ ಮಾಡಿಬಿಟ್ರೆ ಈ ಪ್ಲೇಸ್ ನಿಮಗೆ ಸಿಗುತ್ತೆ. ಅಲ್ಲಿಗೆ ಭಾರತನ ಗಡಿಯಿಂದನೇ ಹೊಡೆದು ಬಿಸಾಕಿದೆ ಅದನ್ನು. ಅಲ್ಲಿ ಏನು ಹೋಗೋ ಅವಶ್ಯಕತೆ, ಗಡಿಯಿಂದನೇ ಹೊಡೆದು ಬಿಸಾಕಿರೋದಲ್ಲಿ ಲಷ್ಕರ್ ಎ ತೊಯ್ಬಾದ ಹೆಡ್ ಆಫೀಸು. ಇದಕ್ಕೊಂದು ಸಂಘಟನೆ ಬೇರೆ, ಇದಕ್ಕೊಂದು ಹೆಡ್ ಆಫೀಸ್ ಬೇರೆ, ಬ್ರಾಂಚ್ ಆಫೀಸ್ಗಳು ಬೇರೆ, ಇದು ಸದಸ್ಯರು ಬೇರೆ, ಇವರು ನಡೆಸೋ ಶಿಶು ವಿಹಾರಗಳು ಬೇರೆ, ನರ್ಸರಿ ಬೇರೆ, ಏನು ಕರ್ಮನೋ ಗೊತ್ತಿಲ್ಲ. ಇದು ಜಮಾತ್ ಉದ್ ದವಾ ಸ್ಥಾಪಿತ ಕೇಂದ್ರ. ಇದು 200 ಎಕರೆ ಇದೆಯಂತೆ ನೋಡಿ. ಇದು ರಕ್ತ ಕುಡಿಯೋಕ್ಕೆ ಈ ರಕ್ತದಾಹಿಗಳನ್ನು 200 ಎಕರೆಯಲ್ಲಿ ಇವರು ಪೋಷಣೆ ಮಾಡೋದು. ಇವ್ರಿಗೆ ನೆಲೆ, ಊಟ, ಗನ್ನು, ಮದ್ದು, ಗುಂಡು, ಧರ್ಮ ಬೋಧನೆ, ಮತಾಂಧತೆ, ಜಿಹಾದು, ಇನ್ನೊಂದು ಸುಡುಗಾಡು, ಇದನ್ನೆಲ್ಲ ಅಲ್ಲಿ ಬೋಧನೆ ಮಾಡೋದಿಲ್ಲಿ. 200 ಎಕರೆ ಭಯೋತ್ಪಾದಕ ಸೌಲಭ್ಯ ತರಬೇತಿ ಪ್ರದೇಶ. ಇದು ಎಲ್ಲ ಹಾಸ್ಟೆಲ್ ಥರ, ಹಾಸ್ಟೆಲ್ಲು. ಇವರೆಲ್ಲ ಪೇಯಿಂಗ್ ಗೆಸ್ಟ್ ಥರ, ಇವರು ಟೆರರಿಸ್ಟ್ಗಳು ಇರ್ತಾರಲ್ಲ ಅಲ್ಲಿ, ಪೇಯಿಂಗ್ ಗೆಸ್ಟ್ಗಳು ಇಂಥ ಸಂಘಟನೆಗಳಲ್ಲಿ, ಅಥವಾ ಫುಲ್ ಟೈಮು ವರ್ಕರ್ಸ್ ಅವರು. ಆ ಕ್ಯಾಂಪಿಂದ ಅವ್ರು ಆಚೆ ಬಂದರು ಅಂದರೆ ಇನ್ನೆಂದೂ ವಾಪಸ್ ಹೋಗೋಕ್ಕಾಗಲ್ಲ. ಹಬ್ಬಬ್ಬ ಅಂದರೆ ಈ ಥರ ಭಾರತದ ಗಡಿ ದಾಟ ಬಂದು ಅವನೇನಾದರೂ ಇಲ್ಲಿ ಬಂದು ಇದ್ದು ಒಂದು ದಾಳಿ ಮಾಡ್ದ ಅಂದರೆ, ಅವನ ಅಕಸ್ಮಾತ್ ಆ ದಾಳಿ ವೇಳೆನೇ ಅವನು ಉಳ್ಕೊಂಡಿದ್ದರೆ ಅವನ ಜೀವಿತಾವಧಿ ಅಲ್ಲಿಂದ 1 ತಿಂಗಳು ಮಾತ್ರ. ಯಾವತ್ತಿಗೆ ಆ ಲಾಂಚ್ ಪ್ಯಾಡಿಂದ ಇಲ್ಲಿಗೆ ಎಕ್ಸ್ಪೋರ್ಟ್ ಆಗ್ತಾನಲ್ಲ ಅವನು, ಅಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಾನೆ, ಪಾಕಿಸ್ತಾನದಿಂದ ಭಾರತಕ್ಕೆ ಇಂಪೋರ್ಟ್ ಆಗ್ತಾನಲ್ಲ, ಆಮದಾಗ್ಬಿಡ್ತಾನಲ್ಲ, ನಾವು ಕೇಳಿದ್ರೇ ಆಮದಾಗ್ಬಿಡ್ತಾನಲ್ಲ, ಬಂದುಬಿಡ್ತಾನಲ್ಲ ನುಸುಳುಕೋರ, ಅವನ ಆಯಸ್ಸು ಅಲ್ಲಿಂದ ಕರೆಕ್ಟಾಗಿ 30 ದಿನ ಅಷ್ಟೇ. ಅವನು ಏನಾದರೂ ಕೆಲಸ ಮಾಡಲಿ ಇಲ್ಲಿ, ಅವನ ಕತೆ ಮುಗಿದು ಹೋಗುತ್ತೆ ಅಂತ. ಬೋಧನಾ ಕೇಂದ್ರ, ಲಾಜಿಸ್ಟಿಕಲ್ ಸಪೋರ್ಟ್ ಇರುತ್ತೆ ಅಲ್ಲಿಂದ. 2008ರ ಮುಂಬೈ ದಾಳಿಗೆ ಸೇರಿದಂತೆ ಇತರೆ ದಾಳಿಗಳಿಗೆ ಇಲ್ಲೇ ಸ್ಕೆಚ್ ಹಾಕಿದ್ದು ಅಂತ. 26/11 ದಾಳಿಕೋರರಿಗೆ ಇಲ್ಲೇ ತರಬೇತಿ ಕೊಟ್ಟಿರೋದು. ಇನ್ನೊಂದು ಕೋಟ್ಲಿ ಅಂತ ಇದೆ, ಬಾಂಬರ್ ತರಬೇತಿ ಮತ್ತು ಭಯೋತ್ಪಾದನಾ ಉಡಾವಣಾ ನೆಲೆ. ಅದು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿದೆ ಕೋಟ್ಲಿ. ಆತ್ಮಾಹುತಿ ಬಾಂಬರ್ಗಳು ಇಲ್ಲೇ ರೆಡಿಯಾಗೋದು. ಎಲ್ಲರಿಗೂ ಬಾಂಬ್ ಕಟ್ಟಿಬಿಟ್ಟು ಅಥವಾ ಒಂದು ಕಾರ್ ಒಳಗಡೆ ಬಾಂಬ್ ತುಂಬಿ ಕಾರು ಓಡಿಸ್ಬಿಟ್ಟು ನೀನು ಸೇನಾ ವಾಹನಗಳಿಗೆ ನುಗ್ಗಿಸಿ ಗುದ್ದುಬಿಡಪ್ಪ, ಗುದ್ದುಬಿಟ್ಟ ಮೇಲೆ ಅಲ್ಲೆಲ್ಲರನ್ನೂ ಸಾಯಿಸ್ಬಿಡು ಅಂತ ಮಾಡ್ತಾರಲ್ಲ, ಅಂಥ ಆತ್ಮಾಹುತಿ ಬಾಂಬರ್ಗಳು ಇಲ್ಲೇ ತಯಾರಾಗೋದು ಅಂತ. ಗಡಿ ಭಾಗದ ಪೆಟ್ರೋಲ್ ಬಂಕ್ಗಳು ಬಂದಾಗಿದೆ. ಭಾರತದಲ್ಲಿ